Bunny. Welcome back to my YouTube channel, Pramod Vanija Patashala. So, in this particular video, let us start the chapter called Internal Reconstruction of the Companies. So, first of all, what do you mean by internal reconstruction? Internal reconstruction of the company ಅಂತಂದ್ರೆ ಏನು ಕಂಪನೀಸ್ ಯಾವಾಗ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ಗೆ ಹೋಗುತ್ತೆ. Say for example, if the company is sick company, so ಯಾವ ಕಂಪನೀಸ್ಗೆ ನಾವು sick company ಅಂತ ಹೇಳ್ತೀವಿ, when the company is facing consecutive losses, ನಿಮಗೆ ಕಂಟಿನ್ಯೂಸ್ 3 years 4 years 5 years ಕಂಟಿನ್ಯೂಸ್ ಲಾಸೇ ಆಗ್ತಾ ಇದೆ ಕಂಪನಿನಲ್ಲಿ, ಸೊ ಅಂತ ಕಂಪನೀಸ್ ನಾವು ಸಿಕ್ ಕಂಪನೀಸ್ ಅಂತ ಹೇಳ್ತೀವಿ. If they are not able to make the profit in the upcoming years, if they are not in the better financial position, so in that condition companies, what they will do, the option that they have is, ಡೈರೆಕ್ಟ್ ಆಪ್ಷನ್ ಇರೋದು ಲಿಕ್ವಿಡೇಟ್ ಮಾಡ್ಬೋದು, ಕಂಪನಿನ ವೈಂಡ್ ಅಪ್ ಮಾಡ್ಬೋದು. ಬಟ್ ಬಿಫೋರ್ ವೈಂಡಿಂಗ್ ಅಪ್ ದ ಕಂಪನಿ ದರ್ ಇಸ್ ಒನ್ ಮೋರ್ ಆಪ್ಷನ್ ಕಾಲ್ಡ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ದಟ್ ಈಸ್ ದ ಲಾಸ್ಟ್ ಚಾನ್ಸ್ ದಟ್ ಕಂಪನಿ ಟ್ರೈ ಟು ಸೇವ್ ದ ಕಂಪನಿ ಎಕ್ಸಿಸ್ಟೆನ್ಸ್. ಸೊ ಕಂಪನಿನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ದೇ ವಿಲ್ ಗಿವ್ ಜಸ್ಟ್ ಒನ್ ಲಾಸ್ಟ್ ಟ್ರೈ ಟು ಸೇವ್ ದ ಕಂಪನಿ. So what they will do, they internally reconstruct the financial position. Internal reconstruction of the company means what they will reconstruct, they will reconstruct the financial position. So ನಮ್ದು ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ ಎರಡೂ ಇರುತ್ತೆ. ಸೊ ಅಸೆಟ್ಸ್ ಲಯಬಿಲಿಟೀಸ್ ನ ಅರೇಂಜ್ ಮಾಡಿ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಫಾರ್ ದಿಸ್ ಪ್ರೊಸೀಜರ್ ವಿ ಕಾಲ್ ಇಟ್ ಆಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ನಮ್ಮ ಬ್ಯಾಲೆನ್ಸ್ ಶೀಟ್ ನ ನಾವು ರೀಕನ್ಸ್ಟ್ರಕ್ಟ್ ಮಾಡಿಕೊಂಡು ಫರ್ದರ್ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತಾ, ಫರ್ದರ್ ಬಿಸ್ನೆಸ್ ಪ್ರಾಫಿಟಬಲ್ ಆಗುತ್ತಾ ಅಂತ ನೆಕ್ಸ್ಟ್ ಬಿಸ್ನೆಸ್ನ ಕಂಟಿನ್ಯೂ ಮಾಡುವಂಥದ್ದು. ಸೊ ಮೀನಿಂಗ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಈಸ್ ಅನ್ ಅರೇಂಜ್ಮೆಂಟ್ whereby the company, instead of going into liquidation, reconstruct itself internally by altering or reducing the capital of shareholders and the claims of its debenture holders and creditors with their consent. ಸೊ ನಿಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಲಯಬಿಲಿಟೀಸ್ ಇರುತ್ತೆ. ಸೊ ವಾಟ್ ಆಲ್ ದ ಐಟಮ್ಸ್ ದಟ್ ಬ್ಯಾಲೆನ್ಸ್ ಶೀಟ್ ಹ್ಯಾಸ್? ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಲಯಬಿಲಿಟೀಸ್ ಆಸ್ ವೆಲ್ ಆಸ್ ಅಸೆಟ್ಸ್. ಸೊ ನಿಮಗೆ ಲಯಬಿಲಿಟೀಸ್ನಲ್ಲಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಂಟರ್ನಲ್ ಹೋಲ್ಡರ್ಸ್, ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್. ಆ್ಯಂಡ್ ಇಫ್ ಯು ಕಮ್ ಟು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್, ಡಿಬೆಂಚರ್ಸ್ ಇರುತ್ತೆ, ಕ್ರೆಡಿಟರ್ಸ್ ಇರುತ್ತೆ, ಆ್ಯಂಡ್ ಸೋ ಮೆನಿ current assets, non-current assets irutte. And if you come to asset side, intangible asset, intangible asset, tangible assets, and any other current and non-current assets. ಸೊ ಇದಿಷ್ಟು ಕಾಂಪೋಸಿಷನ್ ಇರುತ್ತೆ ನಿಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ. ಇನ್ನೂ ಒಂದು ಅಸೆಟ್ಟಲ್ಲಿ ಇನ್ನೊಂದು ಯಾವುದಿರುತ್ತೆ, ಫಿಟಿಷಿಯಸ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಫಿಟಿಷಿಯಸ್ ಅಸೆಟ್ಸ್ ಅಂತಂದರೆ ಏನು? ಎನಿ ಲಾಸಸ್ or any expenditure, bulk expenditure that has made, if we are recording that loss or bulk expenditures on the asset side, those kind of asset we call it as fictitious asset. They are not the actual asset, but this amount has to be paid by the owner of the company. Owner of the company ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅವರು ಕಂಪನಿಗೆ ಕೊಡಬೇಕಾಗಿರುವಂಥ ಫಂಡ್ ಇದು. ನಿಮಗೆ ಆಚೆಗಡೆಯಿಂದ ದುಡ್ಡು ಬರುತ್ತೆ ಅನ್ನೋದಾದ್ರೆ ಅದನ್ನ ಅಸೆಟ್ ಸೈಡ್ ಬರ್ಕೊಂಡ್ರೆ ಇಟ್ ಈಸ್ ಅ ಹೆಲ್ದಿ ಅಸೆಟ್. But fictitious asset also we call it as nominal asset. This is not a healthy asset. So this will be there on the asset side. So now this is the composition of the balance sheet. ಇವಾಗ ಏನು ಮಾಡಬೇಕು, ನಮ್ಮದು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದಾಗ ನಿಮಗೆ ಅಫ್ಕೋರ್ಸ್ ಫಿಟಿಷಿಯಸ್ ಅಸೆಟ್ ಸೈಡಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ, ದಟ್ ಶೋಸ್ ದ ಲಾಸ್. ಆ್ಯಂಡ್ ಎನಿ ಅದರ್ ಫಿಟಿಷಿಯಸ್ ಅಸೆಟ್ ಲೈಕ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, discount on issue of debenture, discount on issue of equity shares, preliminary expenses, all these items will be there on the asset side. And intangible assets, goodwill barkondirtira, patents barkondirtira, but your company is making loss. If your company is making continuous loss, how come you can write the intangible asset like goodwill? How can you write it on the asset side? So you cannot write it on the asset side, you have to write it off. So ಸುಮ್ಮನೆ ಹಾಗೆ ರೈಟ್ ಆಫ್ ಮಾಡೋಕ್ಕಾಗತ್ತಾ? ಇಲ್ಲ. ಇಲ್ಲಿ ಲಯಬಿಲಿಟಿ ಸೈಡು ಅಷ್ಟೇ ಅಮೌಂಟು ರೆಡ್ಯೂಸ್ ಆಗಬೇಕು. ಸೊ ಅಷ್ಟೇ ಅಮೌಂಟ್ ರೆಡ್ಯೂಸ್ ಆಗಬೇಕು ಅಂತಂದರೆ ನಮಗೆ ಇಲ್ಲಿ ಯಾರಾದರೂ ಕ್ಲೈಮೆಂಟ್ಸು ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ದೇರ್ ಕ್ಲೈಮ್ಸ್. ಎಷ್ಟಾದರೂ ಅಮೌಂಟ್ ಸ್ಯಾಕ್ರಿಫೈಸ್ ಮಾಡ್ಬೋದು, ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ದೇರ್ ಕ್ಲೈಮ್ಸ್.
ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಒಂದಷ್ಟು ರೆಡ್ಯೂಸ್ ಮಾಡ್ತಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಅಂಡ್ ವಿ ಹ್ಯಾವ್ ಟು ಆಸ್ ದ ಡಿಬೆಂಚರ್ ಹೋಲ್ಡರ್ಸ್ ಆಸ್ ವೆಲ್, ಕ್ರೆಡಿಟರ್ಸ್ ಆಸ್ ವೆಲ್, ಇಫ್ ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎನಿಥಿಂಗ್. So if they are ready to sacrifice anything, so all these funds, whatever the amount that they have reduced, we will get that claims, we will get that funds, we will get that funds. So that particular funds we will use to write off the various assets. So ಈ ಫಂಡ್ ಇಂದ ಇವಾಗ ನಾವೇನ್ ಮಾಡಬೇಕು, ಅಸೆಟ್ಸ್ ನ ರೈಟ್ ಆಫ್ ಮಾಡಬೇಕು. ಸೊ ಇಂಟ್ಯಾಂಜಿಬಲ್ ಅಸೆಟ್ ಇರುತ್ತೆ. if your company is loss making company, then you cannot write intangible asset, that you need to reduce. And fictitious assets ಇರುತ್ತೆ, ಲಾಸ್ ಇರುತ್ತೆ, ಅದನ್ನ ನೀವು ರೆಡ್ಯೂಸ್ ಮಾಡ್ಕೋಬಹುದು. ಆಸ್ ವೆಲ್ ಆಸ್ ಇಫ್ ಎನಿ ಅಸೆಟ್ ಇಸ್ ಓವರ್ ವ್ಯಾಲ್ಯೂ ಆಗಿದ್ರೆ ಆ ಅಸೆಟ್ ನ ರೈಟ್ ಆಫ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಈ ಅಮೌಂಟ್ ಏನ್ ರೆಡ್ಯೂಸ್ ಮಾಡ್ಕೊಂಡು ಕ್ಲೈಮ್ಸ್ನೆಲ್ಲ ನಾವು ಕಡಿಮೆ ಮಾಡ್ಕೊಂಡ್ ಬರ್ತೀವಿ ವಿತ್ ದೇರ್ ಕನ್ಸೆಂಟ್. ಅವ್ರನ್ನ ಹೋಗಿ ಕೇಳ್ತೀವಿ ಕಡಿಮೆ ಮಾಡ್ಕೊಳ್ಳಿ ಅಂತ. ಇಫ್ ದೇ accepts to reduce their fund, their claims, so we will reduce their claims and we will transfer it to a account called capital reduction account. So this is a nominal account. ಇವಾಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ಅಲ್ಲಿಗೆ ಎಲ್ಲ ಫಂಡ್ಸ್ ನ ಆಡ್ ಮಾಡ್ಕೊಂತೀವಿ. ಸೊ ಇಲ್ಲಿ ಆಡ್ ಮಾಡ್ಕೊಂಡಿರೋದ್ರಿಂದ ಏನ್ ಮಾಡ್ತೀವಿ, ವಿಲ್ ಸ್ಟಾರ್ಟ್ ರೈಟಿಂಗ್ ಆಫ್ ದಿ ವೇರಿಯಸ್ ಅಸೆಟ್ಸ್. ವಿ ವಿಲ್ ಆಡ್ ಅಪ್ ದಿ ಫಂಡ್ಸ್ ಫ್ರಮ್ liability side, whatever the sacrifice that they have made by different claimants, and we write off the various assets. So this is a nominal account created for this particular purpose called capital reduction account. This will be having two sides. Capital reduction account, so this will be having two sides, debit, credit. It is a nominal account, particulars amount. It is a nominal account. So now ಹಾಗಾದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ಯಾವ್ಯಾವ ಮೆಥಡ್ಸ್ ಇದೆ, ಯಾವ್ಯಾವ ಟೈಪ್ಸ್ ಇದೆ. ಒನ್ ಈಸ್ ರೀಆರ್ಗನೈಸಿಂಗ್ ಆರ್ ಆಲ್ಟ್ರೇಷನ್ ಆಫ್ ದ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ನ ನೀವು ರೀಆರ್ಗನೈಸ್ ಮಾಡುವಂಥದ್ದು ವೇರಿಯಸ್ ಟೈಪ್ಸ್. ಅಲ್ಲಿ ನಿಮಗೆ ವ್ಯಾಲ್ಯೂ ಆಫ್ ಶೇರ್ ಕ್ಯಾಪಿಟಲ್ ಏನು ಚೇಂಜ್ ಆಗಲ್ಲ, ಅದನ್ನ ನೀವು ಇರುವಂತ ಕ್ಯಾಪಿಟಲ್ನೇ ರೀಆರ್ಗನೈಸ್ ಮಾಡ್ತೀರಾ. ಅಂಡ್ ಒನ್ ಮೋರ್ ಮೆಥಡ್ ಈಸ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಇರುವಂತ ಶೇರ್ ಕ್ಯಾಪಿಟಲ್ ನ ರೆಡ್ಯೂಸ್ ಮಾಡುವಂಥದ್ದು. 10 lakh rupees ಶೇರ್ ಕ್ಯಾಪಿಟಲ್ ಇದೆ ಅಂತಂದ್ರೆ ವಿ ವಿಲ್ ರೆಡ್ಯೂಸ್ ಇಟ್ ಟು 9 lakh rupees. 1 lakh rupees ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಸೊ ನಾವು ಕಮ್ ಟು ರೀಆರ್ಗನೈಸೇಷನ್ ಆರ್ ಆಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ನ ಆಲ್ಟ್ರೇಷನ್ ಮಾಡಿದ್ರೆ ವಾಟ್ ಆರ್ ದ ಮೆಥಡ್ಸ್ ಆರ್ ದಟ್. ಸೊ ಇನ್ಕ್ರೀಸಿಂಗ್ ಶೇರ್ ಕ್ಯಾಪಿಟಲ್, ನೀವು ಒಂದು ಶೇರ್ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡಬಹುದು ಬೈ ಗೆಟಿಂಗ್ ದಿ amount, fresh issue of equity shares, or decreasing the share capital na decrease ಮಾಡಬಹುದು. And third, conversion of shares into stocks. So shares into stocks ಅಂತಂದ್ರೆ ಇವಾಗ 100 shares makes one stock. 100 shares ನ ನಾವು ಗ್ಯಾದರ್ ಮಾಡಿ one stock ಅಂತ ಹೇಳ್ತೀವಿ. ಸೊ ಅಲ್ಲಿ ನಿಮಗೆ ನಂಬರ್ ಆಫ್ ಶೇರ್ಸ್ ಅಷ್ಟೇ ಇರುತ್ತೆ, one stock ಅಂತ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀವಿ. ಸೊ ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್, ಅಂಡ್ ವೈಸ್ ವರ್ಸಾ, conversion of stock into shares. And one more fourth one, consolidation of shares. So 10 shares na ಸೇರಿ 1 share ಅಂತ ನೆಕ್ಸ್ಟ್ ಕನ್ಸಿಡರ್ ಮಾಡೋದು. 10 share ನ ಕನ್ಸಾಲಿಡೇಟ್ ಮಾಡಿ 1 share ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ವಿ ಕಾಲ್ ಕನ್ಸಾಲಿಡೇಷನ್ ಆಫ್ ದ ಶೇರ್ಸ್. ಅಂಡ್ ಸಬ್ ಡಿವಿಷನ್ ಆಫ್ ದ ಶೇರ್. ಯಾವ್ದಾದ್ರು ಶೇರ್ ಕನ್ಸಾಲಿಡೇಟ್ ಆಗಿದ್ರೆ ಅದನ್ನ ಸಬ್ ಡಿವೈಡ್ ಮಾಡುವಂಥದ್ದು. 100 rupees 1 share ಇದೆ, ವಿ ವಿಲ್ ಸಬ್ ಡಿವೈಡ್ ಇಂಟು 10 shares of rupees 10 each. Okay. So if you come to reduction of share capital reduction ಮಾಡೋದ್ರಲ್ಲಿ ನಿಮಗೆ you have two method. One is reduction of paid up value and the other one is reduction of face value and paid up value. I'll discuss this one later. So now let us understand the meaning of capital reduction. Capital reduction ಅಂತಂದ್ರೆ ಏನು? ಕ್ಯಾಪಿಟಲ್ ನ ರೆಡ್ಯೂಸ್ ಮಾಡೋದು. ಇಟ್ ಈಸ್ ಸಿಂಪಲ್. ಶೇರ್ ಕ್ಯಾಪಿಟಲ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋದು, ಈಕ್ವಿಟಿ ಡಿಬೆಂಚರ್ಸ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋದು, ಕ್ರೆಡಿಟರ್ಸ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋದು. ಸೊ ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ರಿಡಕ್ಷನ್ ಆಫ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ರಿಡಕ್ಷನ್. ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಅಂಡರ್ ವಿಚ್ capital of the shareholders and sometimes even the claims of debentures and creditors are reduced with their consent. Our consent ಅಲ್ಲಿ ನಾವು ರೆಡ್ಯೂಸ್ ಮಾಡಬೇಕು, ಸುಮ್ಮನೆ ನಾವು ರೆಡ್ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ. We have to take their consent and then we have to reduce that particular fund. ಸೊ ಹಾಗಾದ್ರೆ ಜರ್ನಲ್ ಎಂಟ್ರೀಸ್ ಏನ್ ಬರುತ್ತೆ ಅಂತ ನೋಡ್ತಾ ಹೋದ್ರೆ, ಫಾರ್ ರಿಆರ್ಗನೈಸೇಷನ್ ಅಂಡ್ ಆಲ್ಟ್ರೇಷನ್ ಆಫ್ ದ ಶೇರ್ ಕ್ಯಾಪಿಟಲ್. ಸೊ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಇಸ್ ಜಸ್ಟ್ ಫಾರ್ ದ ಇನ್ಫಾರ್ಮೇಶನ್ ಪರ್ಪಸ್. ನಿಮಗೆ
ರೀಕನ್ಸ್ಟ್ರಕ್ಷನ್ ಆಫ್ ಕ್ಯಾಪಿಟಲ್, ರೀಕನ್ಸ್ಟ್ರಕ್ಷನ್ ಆಫ್ ಕಂಪನೀಸ್ ಅಲ್ಲಿ ನಿಮಗೆ ಬರುವಂತದ್ದು ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ದಿಸ್ ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟ್ ಯು ವಿಲ್ ಗೆಟ್, ಬಟ್ ದಿಸ್ ಪಾರ್ಟ್ ವಿ ವಿಲ್ ಡೂ ಇಟ್ ಫಾರ್ ದ ಇನ್ಫಾರ್ಮೇಶನ್ ಪರ್ಪಸ್. So if you look into the journal entries, for reorganization of the share capital, so first entry is for increasing the share capital. Share capital increase ಆದಾಗ ಏನು entry pass ಮಾಡ್ತೀವಿ? Simple, this is just a fresh issue of equity share. If you are issuing equity share for the first time, what is the entry? You will receive the money, bank account debit to equity share capital account. The capital is getting increased. Next, second entry, decreasing share capital. So decreasing share capital ಅಂತಂದ್ರೆ ನೀವು ಯಾವುದೋ ಒಂದು ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ ಕಂಪನಿನಲ್ಲಿ, ದಟ್ ದೇ ಆರ್ ನಾಟ್ ಇಶ್ಯೂಯಿಂಗ್ ಫರ್ದರ್. ಸೊ ಇಫ್ ದಟ್ ಪರ್ಟಿಕ್ಯುಲರ್ equity share is not issuing further, then there won't be any entry for that. So issue ಮಾಡಬೇಕು ಅಂತ ಅನ್ಕೊಂಡಿರೋ ಶೇರ್ಸ್ ನ ಇಶ್ಯೂ ಮಾಡಿಲ್ಲ, there won't be any further entries. And the third one, conversion of share into stock and vice versa. So shares na stock convert ಮಾಡೋದು, stock na share convert ಮಾಡೋದು. So what is the entry? If you are converting shares into stock, share capital account debit to stock account. If you are converting stock into shares, stock account debit to share capital account. And the fourth one, consolidation of share. So you are consolidating the share. Shares na consolidate ಮಾಡಬೇಕು, 10 shares na consolidate ಮಾಡಿ we are converting it into one share. So the entry is share capital account debit to share capital account. So here you are consolidating. ಇಲ್ಲಿ ನಿಮಗೆ ಬಿಡಿ ಬಿಡಿ ಇರುವಂತ shares na, different part shares na you are consolidating to big. So here it is small face value shares you are consolidating to big face value shares. Share capital account debit to share capital, small into big. Subdivision ಅಂತಂದ್ರೆ ಬಿಗ್ ಇರೋದನ್ನ ಬ್ರೇಕ್ ಮಾಡಿ ಸ್ಮಾಲ್ ಮಾಡುವಂಥದ್ದು. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ವಿಚ್ ಶೇರ್ ಕ್ಯಾಪಿಟಲ್? This is big share capital that you are breaking it down and you are converting into small share capital. So these are the journal entries for reorganization of the capital. ಇರುವಂತ ಕ್ಯಾಪಿಟಲ್ ನ ನೀವು ಆಲ್ಟರ್ ಮಾಡಿದ್ರೆ this is the journal entry. Then what is the journal entry for reduction of share capital? Reduction of share capital ಮಾಡಿದ್ರೆ ನಿಮಗೆ journal entries ಏನು ಬರುತ್ತೆ? ಸೊ ನಿಮಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್, ನಿಮಗೆ ಓವರ್ ಆಲ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಲ್ಲ ಏನು ರೆಡಿ ಮಾಡ್ತೀರಾ, ಓವರ್ ಆಲ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಏನು ಮಾಡ್ತೀರಾ, ನಿಮಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಬರೋದು ಆನ್ ದ ಬೇಸಿಸ್ ಆಫ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ರಿಡಕ್ಷನ್ ಆಫ್ ಕ್ಲೈಮ್ಸ್. ಸೊ ಹಾಗಾದ್ರೆ ಅದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಪಾಸ್ ಮಾಡಬೇಕು? ಕನ್ಸಾಲಿಡೇಟ್ ಆಗಿ ಎಲ್ಲ ಒಂದೇ ಸಲ ಮಾಡ್ಕೊಳ್ಳೋಣ. ಸೊ ಇಟ್ ಈಸ್ ಜರ್ನಲ್ ಎಂಟ್ರೀಸ್ ಅಸೋಸಿಯೇಟೆಡ್ ವಿತ್ ಕ್ಯಾಪಿಟಲ್ ರಿಡಕ್ಷನ್. ಸೊ ಕ್ಯಾಪಿಟಲ್ ರಿಡಕ್ಷನ್ಗೆ ಅಸೋಸಿಯೇಟೆಡ್ ಆಗಿರುವಂಥ ಎಲ್ಲ ಜರ್ನಲ್ ಎಂಟ್ರೀಸ್ನ ವಿ ಹ್ಯಾವ್ ಲಿಸ್ಟೆಡ್ ಇಟ್ ಔಟ್. ಸೊ ಫಸ್ಟ್ ಎಂಟ್ರಿ we have noted it down, two methods here. One is reduction of paid up value, reduction of face value and paid up value. So first you need to understand what is the meaning of paid up value and what is the meaning of face value. So paid up value antandre eno? Suppose say for example there is a share that has a face value of rupees 100. ಆ ಶೇರ್ದು ಫೇಸ್ ವ್ಯಾಲ್ಯೂ 100 ರೂಪೀಸ್ ಇದೆ. ಇದನ್ನ ಇಶ್ಯೂ ಮಾಡಿದ್ದಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸು 100 ರೂಪೀಸ್ ಪೇ ಮಾಡಿದ್ದಾರೆ. ದಿಸ್ ಇಸ್ ದ ಪೇಡ್ ಅಪ್ ವ್ಯಾಲ್ಯೂ. ಎಷ್ಟು ಅಮೌಂಟ್ ಪೇ ಮಾಡಿದ್ದಾರೆ, ದಟ್ ಈಸ್ ದ ಪೇಡ್ ಅಪ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಈಸ್ 100 ರೂಪೀಸ್, ಪೇಡ್ ಅಪ್ ವ್ಯಾಲ್ಯೂ ಈಸ್ 100 ರೂಪೀಸ್. 100 ರೂಪೀಸ್ ಫೇಸ್ ವ್ಯಾಲ್ಯೂ ಇದೆ, 100 ರೂಪೀಸ್ನ ಪೇ ಮಾಡಿದ್ದಾರೆ. ಒನ್ ಮೋರ್ ಎಕ್ಸಾಂಪಲ್, ಫೇಸ್ ವ್ಯಾಲ್ಯೂ ಈಸ್ rupees 100. The price fixated on that particular share, rupees 100. ಪೇಡ್ ಅಪ್ ವ್ಯಾಲ್ಯೂ ಈಸ್ rupees 80. ಅಂದರೆ 80 ರೂಪೀಸ್ ಮಾತ್ರ ಪೇಮೆಂಟ್ ಆಗಿದೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ 80 ರೂಪೀಸ್ ಮಾತ್ರ ಪೇ ಮಾಡಿದ್ದಾರೆ. ಕಂಪ್ನಿಗೆ ಬಂದಿರೋ ಅಮೌಂಟ್ 80 ರೂಪೀಸ್ ಮಾತ್ರ. ಹಾಗಾದರೆ ಅರಿಯರ್ಸ್ ಎಷ್ಟಿದೆ? ಇನ್ನು 20 ರೂಪೀಸ್ ಇದೆ. ಸೊ ಫೇಸ್ ವ್ಯಾಲ್ಯೂ ಈಸ್ 100 ರೂಪೀಸ್, ಪೇಡ್ ಅಪ್ ವ್ಯಾಲ್ಯೂ ಈಸ್ 80 ರೂಪೀಸ್. ಸೊ ಐ ಹೋಪ್ now you got the clarity about face value and paid up value. So there are two arrangements. One, reduction of paid up value. paid up ವ್ಯಾಲ್ಯೂನ ಕಡಿಮೆ ಮಾಡಿಬಿಡುವಂಥದ್ದು. ಪೇಡ್ ಅಪ್ ವ್ಯಾಲ್ಯೂ ಕಡಿಮೆ ಮಾಡೋದು ಹೇಗಾಗುತ್ತೆ? ಸಪೋಸ್ ದೇರ್ ಈಸ್ ಅ ಶೇರ್ ವರ್ತ್ rupees 100. ಕ್ಯಾಪಿಟಲ್ ರಿಡಕ್ಷನ್ ಅಂತಂದ್ರೆ ಇಲ್ಲಿ ಇವಾಗ ಅವ್ರು ಕ್ಲೇಮ್ಸ್ ಕಡಿಮೆ ಮಾಡ್ತಾ ಇದ್ದಾರೆ.
ಸೊ ಪೇಯ್ಡ್ ಅಪ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಇದಿದೆ, ಪೇಯ್ಡ್ ಅಪ್ ಈಸ್ ಆಲ್ಸೋ ₹100. ನಾವು ದೇ ಆರ್ ರೆಡ್ಯೂಸಿಂಗ್ ದಿ ಪೇಯ್ಡ್ ಅಪ್ ವ್ಯಾಲ್ಯೂ. ಪೇಯ್ಡ್ ಅಪ್ ವ್ಯಾಲ್ಯೂನ ₹80ಗೆ ರೆಡ್ಯೂಸ್ ಮಾಡ್ತಾರೆ. ಸೊ ರಿಮೈನಿಂಗ್ ₹20 ಯಾವ ಅಕೌಂಟ್ಗೆ ಹೋಗುತ್ತೆ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀವಿ, ಆ ಅಕೌಂಟ್ಗೆ ₹20 ಹೋಗುತ್ತೆ. ಸೊ ಅಗೈನ್ ವಿ ಆಸ್ಕ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಕಮ್ ಅಂಡ್ ಗಿವ್ ದಿಸ್ ₹20 ಟು ಮೇಕ್ ಇಟ್ ಫುಲ್ಲಿ ಪೇಯ್ಡ್ ಮಾಡೋಕ್ಕೋಸ್ಕರ ಮತ್ತೆ ಅವರಿಗೆ ಬಂದು ಪೇ ಮಾಡಿ ಅಂತ ಹೇಳ್ತೀವಿ. ಹಿಯರ್ ವಿ ಆರ್ ರೆಡ್ಯೂಸಿಂಗ್ ದ ಪೇಯ್ಡ್ ಅಪ್ ವ್ಯಾಲ್ಯೂ. ಪೇ ಮಾಡಿರೋಂಥ ಅಮೌಂಟ್ನ ರಿಡ್ಯೂಸ್ ಮಾಡಿದ್ದೀವಿ. ಫೇಸ್ ವ್ಯಾಲ್ಯೂ ರಿಮೈನ್ ಸೇಮ್. ಸೊ ಫೇಸ್ ವ್ಯಾಲ್ಯೂ ಮ್ಯಾಚ್ ಮಾಡಬೇಕು ಅಂದರೆ ಮತ್ತೆ ₹20 ತೊಗೊಂಬಂದು ಪೇ ಮಾಡಬೇಕು. ಆ್ಯಂಡ್ ದರ್ ಈಸ್ ಒನ್ ಮೋರ್ ಕೇಸ್, ರಿಡಕ್ಷನ್ ಆಫ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಪೇಯ್ಡ್ ಅಪ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ₹100 ಇದೆ, ಇಟ್ ಈಸ್ ಫುಲ್ಲಿ ಪೇಯ್ಡ್, ₹100 ಫುಲ್ಲಿ ಪೇ ಆಗಿದೆ. ಸೊ ಇಲ್ಲೇನು ಮಾಡ್ತೀವಿ, ವಿ ರೆಡ್ಯೂಸ್ ದ ಫೇಸ್ ವ್ಯಾಲ್ಯೂ ಇಟ್ ಸೆಲ್ಫ್. ₹100 ಫುಲ್ಲಿ ಪೇಯ್ಡ್ ಇರೋದನ್ನ ವಿ ವಿಲ್ ಮೇಕ್ ಇಟ್ ₹80 ಫುಲ್ಲಿ ಪೇಯ್ಡ್. ಅಂದರೆ ಆಟೋಮೆಟಿಕಲಿ ದಿಸ್ ವಿಲ್ ಆಲ್ಸೋ ಕಮ್ ಡೌನ್, ₹80 ಫುಲ್ಲಿ ಪೇಯ್ಡ್. So what is the key difference between these two? Here we are not reducing the face value, here we are reducing the paid up value. We ask the equity shareholders to come and give ₹20 again, but in this case we are reducing the face value itself. ₹100 ಇರುವಂಥ ಪ್ರೈಸ್ನ ನಾವು ಕಡಿಮೆ ಮಾಡಿ, ಶೇರ್ ಪ್ರೈಸ್ನ ಕಡಿಮೆ ಮಾಡಿ ₹80 ಫಿಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲೂ ₹20 ಕಡಿಮೆ ಆಗ್ತಾ ಇದೆ, ಬಟ್ ನಾವು ಮತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ₹20 ತೊಗೊಂಬನ್ನಿ ಅಂತ ಹೇಳೋದಿಲ್ಲ. ಸೊ ದಿಸ್ ಈಸ್ ದ ಕೇಸ್ where face value remains same, paid up value will come down. We will reduce the paid up value. This is the case where if we reduce the face value, paid up value will also come down. Okay. So when paid up value is reduced, paid up value reduce ಆದರೆ ನಿಮ್ಮದು equity shareholders the actual price ಏನಿದೆ ಅದೇನು ಚೇಂಜ್ ಆಗಲ್ಲ. So the entry will be, you are getting fund from share capital to capital reduction. Share capital account debit to capital reduction account. ಶೇರ್ ಕ್ಯಾಪಿಟಲ್ ಅಕೌಂಟ್ ಇಂದ ಅಮೌಂಟ್ ಕಡಿಮೆ ಆಗ್ತಾ ಇದೆ, ಒಂದು ಟೆಂಪ್ರವರಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಕಾಲ್ಡ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ವಿ ಆರ್ ಟ್ರಾನ್ಸ್ಫರಿಂಗ್ ದಟ್ ಫಂಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ವಾಟ್ ಎವರ್ ದ ಅಮೌಂಟ್ ದಟ್ ಈಸ್ ರೆಡ್ಯೂಸ್ಡ್. ಇಫ್ ಇನ್ ಕೇಸ್ ಫೇಸ್ ವ್ಯಾಲ್ಯೂ ರೆಡ್ಯೂಸ್ ಆದರೆ ಏನು, ಹಿಯರ್ ದ ಹೋಲ್ ಫಾರ್ಮೇಟ್ ಈಸ್ ಚೇಂಜಿಂಗ್. ₹100 ಫುಲ್ಲಿ ಪೇಯ್ಡ್ ಇರೋದನ್ನ ವಿ ಆರ್ ಮೇಕಿಂಗ್ ಇಟ್ ಆಸ್ ₹80 ಫುಲ್ಲಿ ಪೇಯ್ಡ್. We are changing the format itself. So if you are changing the format itself, ಹಂಗಂದ್ರೆ ₹100 ಇರುವಂಥ ಶೇರ್ ನೇಮ್ನ ಕ್ಯಾನ್ಸಲ್ ಮಾಡಿ ₹80 ಶೇರ್ ಅಂತ ಕೊಡ್ಬೇಕು. ನಾವು ಇವಾಗ ₹100 ಇರೋ ಶೇರ್ ನೇಮ್ನ ಕ್ಯಾನ್ಸಲ್ ಮಾಡಿ ₹80 ಶೇರ್ಸ್ ಅಂತ ಬರ್ಕೋಬೇಕು. ದಟ್ ಮೀನ್ಸ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ನಾವು ಕ್ಯಾನ್ಸಲ್ ಮಾಡಿ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡಬೇಕು. ದ ಎಂಟ್ರಿ ಈಸ್ ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ₹100 ಇರೋದನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. In that place we are issuing new equity share to new equity share capital, and remaining amount ₹100 ಇರೋದನ್ನ ₹80 ಮಾಡಿದ್ವಿ. ಇನ್ನು ₹20 ಎಲ್ಲಿ ಹೋಗುತ್ತೆ? ಕ್ಯಾಪಿಟಲ್ ರಿಡಕ್ಷನ್ ಬರುತ್ತೆ, ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇನ್ ದಿಸ್ ಕೇಸ್ ಆಲ್ಸೋ ಕ್ಯಾಪಿಟಲ್ ರಿಡಕ್ಷನ್ಗೆ 20ನೇ ಬರುತ್ತೆ. ಇನ್ ದಿಸ್ ಕೇಸ್ ಆಲ್ಸೋ ಕ್ಯಾಪಿಟಲ್ ರಿಡಕ್ಷನ್ಗೆ 20 ಬರುತ್ತೆ. ದ ಥಿಂಗ್ ಇಸ್, ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕಾದ್ರೆ ಫೇಸ್ ವ್ಯಾಲ್ಯೂ ಇದಕ್ಕೆ 100 ಅಂತಾನೆ ಬರಿತೀವಿ, ಇನ್ನು ₹20 ಬರಬೇಕು ಅಂತ ಬರ್ಕೊಂತೀವಿ. ಬಟ್ ಇಲ್ಲಿ ₹80 fully paid anta barkotivi. That's the only difference between these two. Okay, so you have to pass the journal entries based upon the thing that is given in the question. Yavadu ninge paid up value kadame madidare anta kotre ee entry baribeku. If they says that the face value is reduced, then you have to pass this particular entry. When any liability or reserves reduced, liability reduce adre ena, liability shows liabilities or reserve, it shows ಕ್ರೆಡಿಟ್ ಬ್ಯಾಲೆನ್ಸ್. ಅದನ್ನ ರಿಡ್ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಟು ಡೆಬಿಟ್ ಇಟ್. ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಯಾವ್ದಾದ್ರು ಲಯಬಿಲಿಟಿ ಕಡಿಮೆ ಆಗಿ ಅದರಿಂದ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಬರ್ತಿದ್ರೆ ಲಯಬಿಲಿಟಿ ಅಕೌಂಟ್ ಆರ್ ಎನಿ ರಿಸರ್ವ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ, ಇಫ್ ಎನಿ ಅಸೆಟ್ ಈಸ್ ಅಪ್ರಿಷಿಯೇಟೆಡ್. ಸೊ ಇಲ್ಲಿ ನಿಮಗೆ ಲಯಬಿಲಿಟೀಸ್ ಕಡಿಮೆ ಆದಾಗ ಮಾತ್ರ, ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರ ನಮಗೆ ಕ್ಯಾಪಿಟಲ್ ರಿಡಕ್ಷನ್ ಫಂಡ್ ಬರಲ್ಲ. ಇವಾಗ ನಮ್ಮ ಹತ್ರ ಯಾವುದೋ ಒಂದು ಅಸೆಟ್ ಇರುತ್ತೆ, ಆ ಅಸೆಟ್ ನಿಮಗೆ ಅಪ್ರಿಷಿಯೇಟ್ ಆಗುತ್ತೆ. ಯಾವುದೋ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ವ್ಯಾಲ್ಯೂ ನೀವು ಮತ್ತೆ ಚೆಕ್ಔಟ್ ಮಾಡಿದಾಗ ದಟ್ ಲ್ಯಾಂಡ್ ವ್ಯಾಲ್ಯೂ ಹ್ಯಾಸ್ ಇನ್ಕ್ರೀಸ್. ಸೊ ದಟ್ ಈಸ್ ಅ ಇನ್ಕಮ್. ದಟ್ ಇನ್ಕಮ್ ಹ್ಯಾಸ್ ಟು ಬಿ ರಿಟರ್ನ್ ಅಂಡರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಆ ಫಂಡ್ನ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಕನ್ಸರ್ನ್ಡ್ ಅಸೆಟ್ ಇಂದ, ವಾಟ್ ಎವರ್ ದ ಅಸೆಟ್ ದಟ್ ಈಸ್ ಗಿವನ್, ಅಸೆಟ್ ಇಂದ ನಮಗೆ ಕ್ಯಾಪಿಟಲ್ ರಿಡಕ್ಷನ್ಗೆ ಅಮೌಂಟ್ ಬರುತ್ತೆ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಇಲ್ಲಿ ಶೇರ್ ಕ್ಯಾಪಿಟಲ್ ಇಂದ ಬರ್ತಾ ಇದೆ. ಹಿಯರ್ ಆಲ್ಸೋ ವಿ ಆರ್ ಗೆಟಿಂಗ್ funds from share capital to capital reduction. Here we are getting from liability, any liability or from any reserves to capital reduction account.
ಆ್ಯಂಡ್ ಹಿಯರ್ ಫ್ರಮ್ ಎನಿ ಅಸೆಟ್ ಅಪ್ರಿಷಿಯೇಟ್ ಆದಾಗ ಅಲ್ಲಿಂದ ನಮಗೆ ಕ್ಯಾಪಿಟಲ್ ರಿಡಕ್ಷನ್ಗೆ ಇನ್ಕಮ್ ಬರ್ತಿದೆ. ನಾವು ಸೊ ಇದೆಲ್ಲ ನಾವು ಫಂಡ್ಸ್ ಏನಕ್ಕೆ ರೆಡ್ಯೂಸ್ ಮಾಡಿ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಫಂಡ್ ಅಕ್ಯುಮುಲೇಟ್ ಮಾಡ್ತಾ ಇದ್ದೀವಿ? ಟು ರೈಟ್ ಆಫ್ ದ ಅಸೆಟ್. ಲಯಬಿಲಿಟೀಸ್ ಎಲ್ಲ ಕ್ಲೈಮ್ಸ್ನ ಕಡಿಮೆ ಮಾಡಿ ಆ ಕ್ಲೈಮ್ಸಿಂದ ನಾವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಇನ್ ದಟ್ ಪರ್ಟಿಕ್ಯುಲರ್ ಅಮೌಂಟ್ ವಿ ಹ್ಯಾವ್ ಟು ರೈಟ್ ಆಫ್ ದ ವೇರಿಯಸ್ ಅಸೆಟ್ಸ್. ಗುಡ್ ವಿಲ್ ಇರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ ಎಲ್ಲ ಹಾಗೆ ಇಟ್ಕೊಳಕ್ಕಾಗಲ್ಲ, ಅದನ್ನೆಲ್ಲ ರೈಟ್ ಆಫ್ ಮಾಡಬೇಕು. ಬಿಕಾಸ್ ದ ಕಂಪನಿ ಇಸ್ ನಾಟ್ ಪರ್ಫಾರ್ಮಿಂಗ್ ವೆಲ್. ಇಫ್ ದ ಕಂಪನಿ ಇಸ್ ನಾಟ್ ಪರ್ಫಾರ್ಮಿಂಗ್ ವೆಲ್ ದೆನ್ ಯು ಕೆನಾಟ್ ಕೀಪ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್. ಗುಡ್ ವಿಲ್ನ ಪೇಟೆಂಟ್ಸ್ನ ಇಟ್ಕೊಳಕ್ಕಾಗಲ್ಲ. ಮತ್ತು ಲಾಸ್ನ ಅಸೆಟ್ ಸೈಡ್ ಬರ್ದಿರ್ತೀರ, ಅದನ್ನ ರೈಟ್ ಆಫ್ ಮಾಡಬೇಕು. ಅದನ್ನ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸೋ ಆಗಿಲ್ಲ, ಅದನ್ನೆಲ್ಲ ಕಟ್ ಡೌನ್ ಮಾಡಲಿಕ್ಕೆ ನೀವು ಈ ಫಂಡ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿರೋದು. ಸೊ ಅದೆಲ್ಲ ರೈಟ್ ಆಫ್ ಮಾಡಲಿಕ್ಕೆ ಯು ವಿಲ್ ರೈಟ್ ಒನ್ ಸಿಂಗಲ್ ಎಂಟ್ರಿ ಫಾರ್ ರೈಟಿಂಗ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್ನ ರೈಟ್ ಆಫ್ ಮಾಡೋಕ್ಕೆ. ಫಿಟಿಷಿಯಸ್ ಅಸೆಟ್ಸ್, ಐ ಟೋಲ್ಡ್ ಯು ನಾಮಿನಲ್ ಅಸೆಟ್ ಲೈಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಅಸೆಟ್ ಸೈಡಲ್ಲಿ ಇದ್ದರೆ ಅದನ್ನ ರೈಟ್ ಆಫ್ ಮಾಡೋಕ್ಕೆ. ಆ್ಯಂಡ್ ಅಸೆಟ್ ಓವರ್ ವ್ಯಾಲ್ಯೂಡ್, ಯಾವುದಾದ್ರೂ ಅಸೆಟ್ ಓವರ್ ವ್ಯಾಲ್ಯೂ ಆಗಿದ್ದರೆ, ಅದು ಬುಕ್ ವ್ಯಾಲ್ಯೂಗಿಂತ ನಾವೇನಾದ್ರು ಜಾಸ್ತಿ ತೋರಿಸ್ಕೊತಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ, ಅದನ್ನ ರೈಟ್ ಆಫ್ ಮಾಡಬೇಕು. ಆ್ಯಂಡ್ ಇನ್ ಕೇಸ್ ಇಷ್ಟೆಲ್ಲ ರೈಟ್ ಆಫ್ ಮಾಡಿ ಏನಾದರೂ ಬ್ಯಾಲೆನ್ಸ್ ಮಿಕ್ಕಿದ್ರೆ ಆ ಬ್ಯಾಲೆನ್ಸ್ನ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲೇ ಬಿಡೋ ಹಾಗಿಲ್ಲ. ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಆಲ್ ದೀಸ್ ಕನ್ಸಾಲಿಡೇಟೆಡ್ಲಿ ವಿ ಪಾಸ್ ಒನ್ ಎಂಟ್ರಿ, ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಇಲ್ಲಿ ನಿಮ್ಗೆ ಇಲ್ಲೊಂದಷ್ಟು ಫಂಡ್ ಬಂದಿದೆ, ಇಲ್ಲೊಂದಷ್ಟು ಫಂಡ್ ಬಂದಿದೆ, ಇಲ್ಲೊಂದಷ್ಟು ಫಂಡ್ ಬಂದಿದೆ, ಇಲ್ಲೊಂದಷ್ಟು ಫಂಡ್ ಬಂದಿದೆ, ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಎಲ್ಲ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. So now with that particular money you have to write off various assets. Accumulated losses na write off ಮಾಡಿ, and various asset ಯಾವ್ದಾದ್ರು ಓವರ್ ವ್ಯಾಲ್ಯೂಡ್ ಇದ್ರೆ ಅದನ್ನ ರೈಟ್ ಆಫ್ ಮಾಡಿ. ಇಂಟ್ಯಾಂಜಿಬಲ್ ಅಸೆಟ್ಸ್ನ ಗುಡ್ ವಿಲ್ ಏನೋ ರೈಟ್ ಆಫ್ ಮಾಡೋಗಿದ್ರೆ ಆ ಅಸೆಟ್ಸ್ನ ರೈಟ್ ಆಫ್ ಮಾಡಿ. ಆ್ಯಂಡ್ ಬ್ಯಾಲೆನ್ಸ್ ಏನಾದರೂ ಇನ್ನೂ ಮಿಕ್ಕಿದ್ರೆ ಅದೆಲ್ಲ ರೈಟ್ ಆಫ್ ಮಾಡಿ. ಬ್ಯಾಲೆನ್ಸ್ ಮಿಕ್ಕಿದ್ರೆ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ದಿಸ್ ಕ್ಯಾಪಿಟಲ್ ರಿಸರ್ವ್ ಈಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಡನ್. ಸೊ ಇನ್ನೊಂದು ಫರ್ದರ್ ಎಂಟ್ರಿ ಬರುತ್ತೆ ನಿಮಗೆ, ದಟ್ ಈಸ್ ಇಫ್ ಎನಿ ರೀಕನ್ಸ್ಟ್ರಕ್ಷನ್ ಕಾಸ್ಟ್ ಈಸ್ ಇನ್ಕರ್ಡ್, ಎನಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಈಸ್ ಇನ್ಕರ್ಡ್. ಈ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಾ, ಈ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಯಾರೋ ಒಬ್ಬ ಕೋರ್ಟಿಂದ ಅಪಾಯಿಂಟ್ ಆಗಿರ್ತಾನೆ, ಅಥವಾ ಯಾರೋ ಒಬ್ಬ CAನ ಕರ್ಕೊಂಬಂದು ಕೂರಿಸಿ ಅವ್ನ ಕೈಲಿ ಇವೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿಸಿರ್ತೀರ. ಸೊ ಈ ರೀಕನ್ಸ್ಟ್ರಕ್ಷನ್ ಮಾಡಿಸಿದ್ದೀರಾ ಅಂತಂದ್ರೆ ಅವ್ನಿಗೆ ಏನಾದ್ರು ಒಂದು ಎಕ್ಸ್ಪೆನ್ಸಸ್, ಅವನಿಗೆ ಏನಾದರೂ ಒಂದು ರೆವೆನ್ಯೂ ಅಂತ ಕೊಡಬೇಕಾಗುತ್ತೆ, ರೆಮ್ಯುನರೇಷನ್ ಅಂತ ಕೊಡಬೇಕಾಗುತ್ತೆ. ಸೊ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್. ಸೊ ಈ ಥರ ಏನಾದರೂ ಖರ್ಚನ್ನ ನಾವೇನಾದರೂ ಇನ್ಕರ್ ಮಾಡ್ಕೊಂಡಿದ್ರೆ ಆ ಅಮೌಂಟ್ನು ಕೂಡ ತೋರಿಸ್ಬೇಕಾಗತ್ತೆ. ಸೊ ದ ಎಂಟ್ರಿ ಈಸ್ ಒನ್ ಈಸ್ ಟು ಪೇ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಈಸ್ ಅ ಲಾಸ್, ಈಸ್ ಅ ಎಕ್ಸ್ಪೆನ್ಸ್, ಸಾರಿ. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ to bank account. I am debiting the reconstruction expenses and crediting the bank. I am giving it from bank. So ಈ ಲಾಸ್ನ ನಾವೆಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಜನರಲಿ ನಿಮಗೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಆಗೋ ಲಾಸ್ನ ನೀವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಬಟ್ ಇಲ್ಲಿ ನಾವು ಈ ಪ್ರೋಸೆಸ್ ಅಲ್ಲಿ ಒಂದು ರಿಸರ್ವ್ನ ಒಂದು ನಾಮಿನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀವಿ. ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಒಂದು ನಾಮಿನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಎನಿ ಲಾಸ್ or any expenses incurred during this process, we have to transfer it to capital reduction account. So transferring that particular loss or expense to capital reduction account entry, capital reduction account debit to reconstruction expenses account. Loss idre to reconstruction loss account. Yes. So in the next video we will check out the problems. Thank you very much.